ಬಿಗ್ ಬಾಸ್ ನೋಡ್ತಿದ್ದೀರಲ್ಲ, ನೋಡ್ತೀವಿ. ಇತ್ತೀಚೆಗೆ ಗೇಮ್ಗಳನ್ನ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ತುಕಾಲಿ ಸಂತೋಷ್ ಅವ್ರು ಚೆನ್ನಾಗಿ ಆಡಿದ್ರಿ. ಈ ಸತಿ ಮಕ್ಕಳ ಆಟದೆಲ್ಲ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅವ್ರ ಆಟ ನಂಗೆ ತುಂಬಾ ಇಷ್ಟ ಆಯ್ತು. ಮೊದಲು ಅವ್ರ ಬಗ್ಗೆ ನೆಗೆಟಿವ್ ಇತ್ತು, ಅಲ್ಲಿ ಹಚ್ತಾರೆ ಇಲ್ಲಿ ಜಗಳ ತಂತಾರೆ. ಅದು ನೆಗೆಟಿವ್ ಅಲ್ಲ. ಬಿಗ್ ಬಾಸ್ ಆಟ ಅಂದ್ರೆ ಅದು ಯಾರಿಗಾರು ಒಂದು ಹೋಗಿ ಬೆಂಕಿ ಹಾಕಿದ್ರೆ ಆಟ ಆಡಕ್ ಆಗೋದು. ಎಲ್ಲರೂ ನಕ್ಕೋತಿದ್ರೆ ಯಾರು ಆಟ ಆಡೋದು? ಅವ್ರ ಕಾಮಿಡಿ ಇಷ್ಟ ಆಗಲ್ಲ ಅಂದವ್ರು ಈಗ ಕಾಮಿಡಿ ಇಷ್ಟ ಆಯ್ತು ಅಂತಂದ್ರು. ಅದೇ ಮಕ್ಕಳಾಟ ಅಲ್ಲ, ಕಾಮಿಡಿಯನ್ಗೆ ಅಷ್ಟೇ ಕಾಮಿಡಿ ಮಾಡಕ್ ಬರೋದು, ಎಲ್ಲರಿಗೂ ಕಾಮಿಡಿ ಮಾಡಕ್ ಬರೋದಿಲ್ಲ. ತುಂಬಾ ಚೆನ್ನಾಗಿ ಆಡಿದ್ರು ಅವರು. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಂಗೆ ತುಕಾಲಿ ಇಷ್ಟ. ಏನಕ್ಕೆ? ಯಾಕಂದ್ರೆ ಅವ್ರ ಕಾಮಿಡಿ ಆ ಮನೇಲಿ ಈ ಸತಿ ಯಾರು ಎಂಟರ್ಟೈನ್ಮೆಂಟ್ ಆಗಿ ಯಾರು ಇಲ್ಲ. ತುಕಾಲಿ ಅವರು ಭಾರಿ ಇದ್ದಾರೆ. ನಂಗೆ ಅವರೇ ಗೆಲ್ಬೇಕಂತ ಆಸೆ ಇದೆ. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ? ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಸಂಗೀತ ಅವರು ಅಷ್ಟೊಂದಿಲ್ಲ. ವಿನಯ್ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ? ಫುಲ್ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರೆ ಅಂತೀರಾ? ಮೈಕಲ್ ಏನಕ್ಕೆ? ಚೆನ್ನಾಗಿ ಕನ್ನಡ ಟೀಚಿಂಗ್ ಚೆನ್ನಾಗಿ ಮಾಡಿದ್ರಲ್ವಾ? ಕನ್ನಡ ಟೀಚಿಂಗ್ ಎಲ್ಲ ಮನೆಯಲ್ಲಿನೂ ನೋಡ್ಬೇಕಲ್ಲ, ಸುಮ್ಮನೆ ಹೋಗಿ ಕೂಡೋದು ಅದೆಲ್ಲ ಇರೋದಿಲ್ಲ. ಬೇರೆ ಕೆಲಸನೂ ಮಾಡಬೇಕು. ಈ ವಾರ ಪ್ರೋಮೋ ಅಲ್ಲಿ ಸುದೀಪ್ ಸರ್ ಬೈತಿದ್ರು, ಯಾರು ರೆಡಿನೇ ಆಗಿಲ್ಲ ಇನ್ನು. ಅದೇ ಯಾಕಂದ್ರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಹೋಗೋದ್ರೆ ನಡೆಯುತ್ತಂತ ಒಂದು ಲೇಜಿನೆಸ್ ಶುರು. ಪೂರ್ತಿ ಲೇಜಿ. ನಾ ಎದಕ್ಕೆ ಬಂದಿಲ್ಲ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಕರೆದವರು ಆಡ್ತಿದ್ದೀನಿ ಅನ್ನಂಗಿದ್ದಾರೆ. ಅವರು ಮೊದಲಿಂದನೇ ಅವ್ರು ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಇಲ್ಲ, ಈ ಮುಂಚೆ ಅವರು ಕಾಮಿಡಿನೇ ಮಾಡ್ತಿರ್ಲಿಲ್ಲ, ಎಲ್ಲರಿಗೂ ಚುಚ್ತಾರೆ, ನೋವು ಮಾಡ್ತಾರೆ ಅನ್ನೋ ಇತ್ತು. ಈಗ ಹೋದ ಎಪಿಸೋಡಲ್ಲೇ ಎಂಟರ್ಟೈನ್ಮೆಂಟ್ ಮಾಡಿರೋದು. ಅವಾಗಲೂ ಇಷ್ಟ ಆದ್ರ ಕಾಮಿಡಿ ಮಾಡೋರು ಅದು ಹಂಗೆ ಅನ್ಸುತ್ತೆ. ಯಾರು ಕಾಮಿಡಿ ಮಾಡ್ತಾ ಇದ್ರೆ ಅದು ಕಾಮಿಡಿ ಮಾಡೋರು ಗೊತ್ತಿರುತ್ತೆ ಎಷ್ಟು ಕಷ್ಟ ಒಬ್ರು ಕಾಮಿಡಿ ಮಾಡೋದು ಅಂತ. ಸೊ ನನ್ಗೆ ಅವರೇ ವಿನ್ ಆಗಬೇಕು ಅಂತ ಕೂಡ ಆಸೆ ಇದೆ. ಅಲ್ಲ, ವಿನಯ್ ಸಂಗೀತ ಅವ್ರು ಹೆಂಗೆ ಜಗಳ ಆಡ್ತಾ ಇರೋದು? ತುಂಬ ಅವ್ರ ಮಧ್ಯದಲ್ಲಿ ತುಂಬ ಜಗಳ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾರು ತಪ್ಪು? ಆಲ್ಮೋಸ್ಟ್ ಇಬ್ಬರದು ತಪ್ಪಿದ್ದೇ ಇದೆ. ಅವರು ಚೆನ್ನಾಗಿ ಗೇಮ್ ಆಡೋದಿಲ್ಲ ಅಂತ ಹೇಳ್ತಾರೆ. ಯಾರು? ಸಂಗೀತ ಅವರು ಗೇಮ್ಸ್ ಜಾಸ್ತಿ ಆಡೋದಿಲ್ಲ, ಒಂದೆರಡು ಟಾಸ್ಕ್ ಅಷ್ಟೇ ಚೆನ್ನಾಗಿ. ಇವರಿಬ್ಬರು ಜಗಳ ನಿಲ್ಲುತ್ತಾ ನಿಲ್ಲಲ್ಲ ಅವರು? ಈ ಸೀಸನಲ್ಲಿ ನಿಲ್ಲೋದೇ ಇಲ್ಲ. ಸಂಗೀತ ಅವರು ಇದಾರಲ್ಲ, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ವಿನಯ್ ಏನಕ್ಕೆ? ಅವರು ಚೆನ್ನಾಗಿ ಆಡ್ತಾ ಇಲ್ಲ. ಮೂವರು ಒಟ್ಟಿಗೆ ಇರ್ತಾರೆ, ಹೋಗಿ ಜಗಳ ಆಡ್ತಾರೆ, ಅದ್ರ ಬಗ್ಗೆ ಏನಂತೀರಾ? ವಿನಯ್ ಸ್ವಲ್ಪ ಜಾಸ್ತಿ ಗಲಾಟೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಇಲ್ಲ, ಬೇರೆಯವರೆಲ್ಲ ಅಗ್ರೆಸಿವ್ ಆಗಿ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ, ಅವ್ರು ಯಾಕೆ ಇಷ್ಟ ಆಗಲಿಲ್ಲ ಅಂತ? ತನಿಷಾ, ವಿನಯ್ ಸಂಗೀತ, ಕಾರ್ತಿಕ್ ಇವರೆಲ್ಲ ಫುಲ್ಲು ಇಡೀ ಬಿಗ್ ಬಾಸ್ ಸೀಸನ್ನಲ್ಲೇ ಬೇರೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋರೆ. ವಿನಯ್ ಅವರು ತುಂಬ ಅಗ್ರೆಸಿವ್ ಅನಿಸ್ತು ಸ್ವಲ್ಪ. ಸಂಗೀತನೂ ಇತ್ತೀಚೆಗೆ ಫಸ್ಟಲ್ಲೆಲ್ಲ ಓಕೆ ಅನಿಸಿದ್ರು. ಕಾರ್ತಿಕ್ ಮೀಡಿಯಮ್ ಆಗಿ, ಈ ಕಡೆ ಅಗ್ರೆಸಿವ್ ಆಗಿ ಆಡ್ತಾರೆ, ಈ ಕಡೆ ಇದ್ರು. ಆದರೆ ಸಂತೋಷ್ ಮತ್ತೆ ಇನ್ನೊಬ್ರು ಸಂತು ಪಂತು ಮತ್ತು ಇವರಿಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮೇಯ್ನಾಗಿ ನನಗೆ ತುಕಾಲಿನೇ ಜಾಸ್ತಿ ಇಷ್ಟ ಆಗುತ್ತೆ. ಡ್ರೋನ್ ಪ್ರತಾಪ್, ಅದರಲ್ಲೂ ಸ್ಯಾಟರ್ಡೆ ಸುದೀಪ್ ಸರ್ ಬಂದರೆ ಇನ್ನೂ ಇಷ್ಟ ಆಗುತ್ತೆ ಬಿಗ್ ಬಾಸ್ ನೋಡೋಕ್ಕೆ. ಯಾಕಂದರೆ ಅವ್ರು ಕರೆಕ್ಟಾಗಿ ಏನು ಹೇಳಬೇಕು, ಪರ್ಸ್ನಾಲಿಟಿ ಟೆಸ್ಟ್ ಅಂತೂ ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಡ್ರೋನ್ ಪ್ರತಾಪು ಅವನಿನ್ನ ಏನು ಅಂತ ಗೊತ್ತಾಗ್ತಿಲ್ಲ. ಆಚೆ ಒಂಥರ ಇರ್ತಾನೆ, ಒಳಗಡೆ ಒಂದ್ಮೇಲೆ ಒಂಥರ ಇರ್ತಾನೆ. ಒಳ್ಳೆಯವನ ಕೆಟ್ಟವನ ಇನ್ನೂ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಇನ್ನೂ ಪರ್ಸ್ನಾಲಿಟಿ ಇನ್ವಾಲ್ವ್ ಮಾಡಿ ನೋಡಬೇಕು ಅವನೇನು ಏನು ಅಂತ. ಫೇಕರ್ ರಿಯಲ್ ಡ್ರೋನ್ ಪ್ರತಾಪ್ ಗೊತ್ತಾಗ್ತಿಲ್ಲ ಇನ್ನು. ಆ್ಯಕ್ಚುಲಿ ಕನ್ಫ್ಯೂಸ್. ಮೊನ್ನೆ ತುಂಬ ಇನ್ನೋಸೆಂಟಾಗಿ ಮಾತಾಡ್ದ, ಆದರೆ ಆವಾಗ ಓಕೆ ಅನಿಸ್ತು. ಮತ್ತೆ ಎಲ್ಲೋ ಒಂಥರ ಮತ್ತೆ ಒಂದೊಂದು ಕಡೆ ಮತ್ತೆ ಫೇಕ್ ಅಂತ ಅನಿಸುತ್ತೆ. ಇನ್ನೂ ಗೊತ್ತಾಗ್ತಿಲ್ಲ. ಬಟ್ ಅವ್ನು ನೋಡಿದ್ರೆ ಒಳ್ಳೆಯೂ ಕೂಡ ಅನಿಸುತ್ತೆ. ಅವ್ನು ಮೇ ಬಿ 10% ಯಾರೋ ಮಾಡಿಸಿರೋದು ಅನಿಸುತ್ತೆ, 10% ಅವನೇ ಸುಳ್ಳು ಹೇಳ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಈ ಬಿಗ್ ಬಾಸ್ ಶೋ ಇಂದ ಚೇಂಜ್ ಆಗ್ತಾರಂತೀರಾ? ಚೇಂಜ್ ಆಗ್ಬೋದಾ? ಬಿಗ್ ಬಾಸ್ ಶೋ ಇಂದ ಚೇಂಜ್ ಆಗ್ಬೋದು. ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಒಂದು 50% ಆದ್ರೂ ಚೇಂಜ್ ಆಗ್ಬೋದು. ಈಗಾಗಲೇ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಜನತೆ ಡ್ರೋನ್ ಪ್ರತಾಪ್ ವಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೇನಂತೀರಾ? ಅದಕ್ಕೆ ಅವ್ನು ವಿನ್ ಆಗಷ್ಟು ಏನು ಬೇಡ ಅಂತ. ಎಲಿಜಿಬಿಲಿಟಿ ಇದೆಯಾ ಅಂತೀರಾ? ಅಷ್ಟು ಜನರು ತಗೊಂಡು ಹೋಗೋದು ಬೇಡ ಅನಿಸ್ತಿದೆ ನನಗೆ. ಸೊ ಲಿಮಿಟಲ್ಲೇ ಇರಲಿ ಅವನು. ಇನ್ನು ಆಚೆ ಒಂದು ಮಾಡಲಿ, ಅಲ್ಲಿ ಬೇಡ ಅನಿಸುತ್ತೆ. ಅಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ತುಕಾಲಿ ಅವರ. ಇಲ್ಲಿವರೆಗೆ ಪರ್ಫೆಕ್ಟ್ ಅಂದ್ರೆ ಯಾರು ಅಂತೀರಾ? ಪರ್ಫೆಕ್ಟ್ ಅಂತಂದ್ರೆ ಯಾರು ಇಲ್ಲ. ಬೇಕಾದಾಗ ಎಲ್ಲರೂ ಬಣ್ಣ ಬದಲಾಯಿಸಿದ್ದಾರೆ ಅಷ್ಟೇ. ಯಾರು ಪರ್ಫೆಕ್ಟ್ ಇಲ್ಲ ಅನ್ಸುತ್ತೆ. ಸಂಗೀತ, ವಿನಯ್ ಅವರ ಜಗಳ ನಿಲ್ಲುತ್ತಾ ನಿಲ್ಲಲ್ವಾ? ಅದು ನಿಲ್ಲಲ್ಲ. ಅವ್ರ ಜಗಳ ಇದ್ರೆ ಬಿಗ್ ಬಾಸ್ ಆಟ ಆಗೋದು, ಇಲ್ಲ ಅಂದ್ರೆ ಎಲ್ಲ ಆಗುತ್ತೆ. ಜಗಳ ಆಡ್ಲೇಬೇಕು ಅವರು ಪ್ರತಿ ಎಪಿಸೋಡ್ ಅಲ್ಲಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರೆ? ಮೈಕಲ್.
ಗೆಲ್ಲೋದು ಯಾರು ಅಂತೀರ ಮತ್ತೆ? ಎಲ್ಲದ ಕಾರ್ತಿಕ್ ಇರ್ಬೋದು ಅನ್ಸುತ್ತೆ. ಅವ್ರಿಗಿಂತ ಟಾಪ್ ಡ್ರೋನ್ ಪ್ರತಾಪ್ ಅವ್ರು ಜಾಸ್ತಿ ಓಟ್ ಬರ್ತಾ ಇದೆಯಲ್ಲ. ಹೇಳೋಕ್ಕಾಗಲ್ಲ ಲಾಸ್ಟಿಗೆ ಜನಗಳು ಏನು ಮಾಡ್ತಾರಂತೆ, ಯಾರಿಗೆ ಓಟ್ ಹಾಕ್ತಾರೋ ಅಂತ. ವಿನಯ್, ಸಂಗೀತ, ಕಾರ್ತಿಕ್ ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೈಲೆಂಟಾಗಿ ಆಡ್ತಾ ಇರೋರು ಯಾರು? ಸೈಲೆಂಟಾಗಿ ಆಡ್ತಿರೋರು ನೋಡೋಕ್ಕಾದ್ರೆ ವಿನಯ್ ಅವರು ಸೈಲೆಂಟಾಗಿ ಆಡ್ತಾರೆ. ಹಂಗಂದ್ರೆ ಗೊತ್ತು. ಸಿರಿ ಅವರು ಚೆನ್ನಾಗಿ ಆಡ್ತಾರೆ. ಆದರೆ ಸಿರಿ ಅವ್ರಿಗೆ ಅಷ್ಟು ವೋಟಿಂಗ್ಸ್ ಬರೋದಿಲ್ಲ ಅಂತ ಅನ್ಕೋತೀನಿ. ಯಾವ ರೀತಿ ಸೇಫ್ ಆಗ್ತಿದ್ದಾರೋ ನಂಗಂತೂ ಗೊತ್ತಿಲ್ಲ. ಇಲ್ಲಿಯವರೆಗೂ ಅವರು ಹೆಂಗ್ ಸೇಫ್ ಆಗ್ತಾ ಇದ್ದಾರೆ? ಅದೇ ಗೊತ್ತಾಗ್ತಿಲ್ಲ ಹೆಂಗ್ ಸೇಫ್ ಆಗ್ತಿದ್ದಾರೆ ಅಂತ. ಅವ್ರ ಆಟ ಒಂದೊಂದು ವೀಕ್ ಕಾಣಿಸೋದೇ ಇಲ್ಲ ಟಿವಿಯಲ್ಲಿ, ಆದ್ರೂ ಸೇಫ್ ಆಗ್ತಿರ್ತಾರೆ ಅವರು. ಗೊತ್ತಿಲ್ಲ ಅವ್ರು ಹೆಂಗ್ ಸೇಫ್ ಆಗ್ತಿದಾರೋ. ಬಿಗ್ ಬಾಸ್ ನಮ್ಮ ವೋಟಿಂಗ್ಸ್ ಕನ್ಸಿಡರ್ ಮಾಡ್ತಿದಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಓಕೆ ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಸ್ವಾತಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಚೆನ್ನಾಗಿ ಆಡ್ತಾ ಇದ್ದೇನೆ ಅವನು. ಅಲ್ಲ ಸಿಂಪತಿಗಾನ? ಇಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ. ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದೀರಿ. ಮತ್ತು ಸಂಗೀತ ಜೊತೆ ಜಾಸ್ತಿ ಕಮಿಟ್ಮೆಂಟ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಕೋಪ ಟಾರ್ಗೆಟ್ ಮಾಡಿಕೊಂಡು ಯಾವುದಿಲ್ಲ ಸರ್, ಆ ಥರ ಏನಿಲ್ಲ. ಎಲ್ಲರಿಗೂ ನಾವು ಥರನೇ ಮಾತಾಡ್ತಿದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರ? ಮೋಸ್ಟ್ಲಿ ಪವಿ ಅನ್ಸುತ್ತೆ. ಅವಿನಾಶ್ ಅವ್ರು ಹೇಗೆ ಇತ್ತೀಚೆಗೆ ಎಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರು? ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ರ ಕುದುರೆ ಆ್ಯಕ್ಟಿಂಗ್ ಹೆಂಗಿದೆ? ಚೆನ್ನಾಗಿ. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಜ್ಯೋತಿ ಅಂತ. ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟ್ ತುಕಾಲಿಗೆ. ಎಲಿಮಿನೇಟ್ ಯಾರು ಆಗ್ತಾರೆ ಈ ಸಲ? ಯಾರು ಹೋಗ್ಬೇಕಂತೀರ ನಿಮ್ಮ ಇಷ್ಟ? ಇಷ್ಟ ಅಂತ ಯಾರೂ ಇರಲಿಲ್ಲ. ಸ್ನೇಹಿತ ಹೋಗ್ಬೇಕಾಗಿತ್ತು ಅಂದ್ಕೊಂಡಿದ್ದೆ, ಅವ್ನು ಆಲ್ರೆಡಿ ಹೋಗಾಗಿದೆ. ವಿನಯ್ ಚೆನ್ನಾಗಿ ಆಡ್ತಾ ಇದಾರಲ್ರಿ? ಚೆನ್ನಾಗಿ ಆಡ್ತಿದ್ದಾರೆ, ಆದರೆ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಅಷ್ಟೊಂದು ಬೇಡ ಬಿಗ್ ಬಾಸ್ ಮನೆಗೆ. ಒಂಚೂರು ಎಂಟರ್ಟೈನ್ಮೆಂಟು ಬೇಕು ಅನಿಸಿದೆ, ಅದಕ್ಕೋಸ್ಕರ. ವಿನಯ್ ಅವರು ಇದ್ದಿದ್ರಿಂದನೇ ಬಿಗ್ ಬಾಸ್ನ ಇತ್ತೀಚೆಗೆ ಒಂದು ಕಳೆ ಬಂದಿದೆ ಅನ್ನೋದು ಮಾತಿದೆ. ಹಂಗಂತ ಎಲ್ಲರೂ ಅನ್ಕೋತಿದ್ರೆ, ಬಟ್ ಅಷ್ಟೊಂದು ಬೇಡ ಅಗ್ರೆಸಿವ್ ಅಂತ. ತುಂಬ ಅಗ್ರೆಸಿವ್ ಆಯ್ತು. ಆಟ ಮಧ್ಯಾಹ್ನ ಆಟದಲ್ಲಿ ಅಗ್ರೆಸಿವ್ ಇಲ್ಲ ಅಂದ್ರೆ ಅವರೇ ತಗೊಂಡು ಬರ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಓಕೆ ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ನಿಶಾ ಅಂತ. ಸೂಪರ್. ಕಾರ್ತಿಕ್ ಮತ್ತು ಸಂಗೀತ ಅವರು ಗುಡ್ ಫ್ರೆಂಡಾ, ಗುಡ್ ಲವರ ಅಥವಾ ಬೇರೆ? ಗುಡ್ ಫ್ರೆಂಡ್ಸ್. ಅಲ್ಲ ಹೊರಗಡೆ ಬಂದ ಮೇಲೆ ಹಂಗೆ ಇರ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಟಾಸ್ಕಿನ ಚೆನ್ನಾಗಿ ಆಡ್ತಾರೆ, ಸೊ ಅವರೇ ವಿನ್ ಆಗ್ಬಹುದು. ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿರ್ತಾರೆ, ಬಟ್ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾರೆ. ಮೈಂಡ್ ಗೇಮ್ ವರ್ಕ್ ಆಗುತ್ತಂತೀರಾ? ವರ್ಕ್ ಆಗಿದೆ. ಬೇರೆಯವರೆಲ್ಲ ವರ್ಕ್ ಆಗಿದೆ, ಚೆನ್ನಾಗಿ ಆಡ್ತಿದ್ದಾರೆ ಗೇಮ್ಸ್ ಎಲ್ಲ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವರು ಆಡ್ತಿದ್ದಾರೆ, ಬಟ್ ಮೈಂಡ್ ಗೇಮ್ ಇಂಪಾರ್ಟೆಂಟ್ ಆಗುತ್ತೆ. ಮೈಕಲ್ ಬಗ್ಗೆ? ಮೈಕಲ್ ಬಗ್ಗೆ ಅವರು ವಿನಯ್ ಜೊತೆ ಸೇರ್ಕೊಂಡು ಅವರು ಜಾಸ್ತಿ ಏನು ಗೇಮ್ಸ್ ಆಡ್ತಿಲ್ಲ. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನಂತೀರ? ಸಂತೋಷ್ ಅವರು ಚೆನ್ನಾಗಿ ಆಡ್ತಾರೆ ಗೇಮ್ಸ್ ಎಲ್ಲ. ಈ ವಾರ ಉತ್ತಮವಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟವ್ರು ಯಾರಂತೀರ ನಿಮಗೆ? ಈ ವೀಕಲ್ಲಿ ಬೆಸ್ಟ್ ಪರ್ಫಾರ್ಮರ್? ಕಾರ್ತಿಕ್ ಬರ್ಬೋದು, ಇಲ್ಲ ವರ್ತೂರ್ ಸಂತೋಷ್. ತುಕಾಲಿ ಅವ್ರು ಕೊಟ್ರಲ್ವಾ ಎಂಟರ್ಟೈನ್ಮೆಂಟ್? ಸ್ಕೂಲ್ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಹೇಗೆ ನಡೆಸ್ತಾರೆ? ಸೂಪರಾಗಿ ನಡೆಸ್ಕೊಳ್ತಿದ್ದಾರೆ, ಚೆನ್ನಾಗಿ ನಡೆಸ್ಕೊಳ್ತಿದ್ದಾರೆ. ಪ್ರತಿ ವೀಕೆಂಡಲ್ಲೂ ಅವರು ಹೇಳೋದು ಒಂದೊಂದು ಪಾಯಿಂಟು ಕರೆಕ್ಟಾಗಿ ಹೇಳ್ತಾರೆ, ಬಟ್ ಚೆನ್ನಾಗಿ ಮಾಡ್ತಾರೆ. ಈ ವಾರ ಎಲಿಮಿನೇಟ್ ಯಾರಾಗ್ತಾರೆ? ಈ ವೀಕು ಮೈಕಲ್ ಆಗ್ಬೋದು. ಚೆನ್ನಾಗಿ ಆಡಿದ್ರಲ್ವಾ, ಟೀಚಿಂಗ್ ಚೆನ್ನಾಗಿ ಮಾಡಿದ್ರು. ಬಟ್ ಅವರು ಒಂದು 2 ವೀಕಿಂದ ಏನು ಗೇಮ್ ಚೆನ್ನಾಗಿ ಆಡ್ತಿಲ್ಲ. ಓಕೆ ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು?